ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಮಾರಗೌಡ ಸರ್, ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅತ್ತಾರ್ ವಿದ್ಯಾರ್ಥಿಗಳೇ, ಇಂದಿನ ಈ ನಮ್ಮ ಮಧ್ಯಕಾಲೀನ ಭಾರತದ ಇತಿಹಾಸದ ಮತ್ತು ಪ್ರಶ್ನೆ ಉತ್ತರಗಳೊಂದಿಗೆ ಬಂದಿದ್ದೀನಿ ವಿದ್ಯಾರ್ಥಿಗಳೇ. ಹೀಗಾಗಿ ಪ್ರಥಮ ಪ್ರಶ್ನೆ, ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಯಾವುದು? ಸರಿಯಾದ ಉತ್ತರ ಕುರಾನ್ ಗ್ರಂಥ. ನೋಡಿ ಕುರಾನ್, ನೋಡಿ ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಅಂದಾಗ ಕುರಾನ್. ಇವರ ಲಾಂಛನ ಚಿಹ್ನೆ ಅಂತಂದಾಗ ಅರ್ಧ ಚಂದ್ರ ಮತ್ತು ನಕ್ಷತ್ರ, ಅರ್ಧ ಚಂದ್ರ ಮತ್ತು ನಕ್ಷತ್ರ. ನೋಡಿ ತದನಂತರ ಎರಡನೇ ಪ್ರಶ್ನೆ, ವಿಶ್ವದಲ್ಲಿ ಹೆಚ್ಚು ಮುಸ್ಲಿಂ ಇರುವ ದೇಶ ಯಾವುದು? ಇಂಡೋನೇಷ್ಯಾ. ಸರಿಯಾದಂತ ಉತ್ತರ ಇಂಡೋನೇಷ್ಯಾ. ನೋಡಿ, ಆದರೆ ಇಡೀ ವಿಶ್ವದ ಹೆಚ್ಚು ಮಸೀದಿಗಳನ್ನ ಹೊಂದಿರುವಂತ ದೇಶ ಇಂಡೋನೇಷ್ಯಾ. ಭಾರತ ದೇಶದ ಹೆಚ್ಚು ಮಸೀದಿಗಳನ್ನ ಹೊಂದಿರುವಂತ ನಗರ ಯಾವ್ದಪ್ಪ ಅಂದಾಗ ಹೈದರಾಬಾದ್ ವಿದ್ಯಾರ್ಥಿಗಳ, ಹೈದರಾಬಾದ್. ಮೂರನೇ ಪ್ರಶ್ನೆ, ಬೈಹಾರಿಯ ಕೃತಿ ಯಾವುದು? ಸರಿಯಾದ ಉತ್ತರ ತಾರಿಕ್ ಇ ಸಬಕ್ತಗೀನ್, ತಾರಿಕ್ ಇ ಸಬಕ್ತಗೀನ್ ಎಂಬುದಾಗಿತ್ತು. ನೋಡಿ ನಂತರ ನೋಡಿ ವಿದ್ಯಾರ್ಥಿಗಳೇ, ಎಕ್ಸಲೆಂಟ್ ಇತಿಹಾಸ PUC ಇಂದ IAS ವರೆಗಿನ ಎಲ್ಲಾ ಪ್ರಶ್ನೆ ಪತ್ರಿಕೆ ಸೇರ್ಪಡೆ ಮಾಡಲಾಗಿದೆ. ವಿವರಣಾತ್ಮಕವಾಗಿರುವಂತದ್ದು ವಿದ್ಯಾರ್ಥಿಗಳ ಪ್ರಾಚೀನ, ಮಧ್ಯಕಾಲೀನ, ಆಧುನಿಕ, ಕರ್ನಾಟಕ ಇತಿಹಾಸ ಎಲ್ಲಾ ವಿಚಾರಗಳನ್ನ ಒಳಗೊಂಡಿರುವಂತದ್ದೇ ಈ ಎಕ್ಸಲೆಂಟ್ ಇತಿಹಾಸ. ವಿದ್ಯಾರ್ಥಿಗಳ ಧಾರವಾಡ ಮತ್ತು ಬೆಂಗಳೂರು ಪುಸ್ತಕ ಕೇಂದ್ರಗಳಲ್ಲಿ ದೊರೆತೈತೆ. ನಂತರ ಎಲ್ಲಾ ಆನ್ಲೈನ್ ಕೇಂದ್ರಗಳಲ್ಲಿ ದೊರೆತೈತೆ. ಕೊಂಡು ಅಧ್ಯಯನ ಮಾಡಿ ಅಂತ ಹೇಳ್ತೇನೆ ವಿದ್ಯಾರ್ಥಿಗಳೇ. ನಂತರ ನಾಲ್ಕನೇ ಪ್ರಶ್ನೆ, ಚಾಂದ್ ಬರ್ದಾಯಿಯ ಕೃತಿ ಯಾವುದು? ಸರಿಯಾದ ಉತ್ತರ ಪೃಥ್ವಿರಾಜ ರಾಸೋ ಕೃತಿ. ನೋಡಿ ಪೃಥ್ವಿರಾಜ ರಾಸೋ ಕೃತಿ. ಐದನೇ ಪ್ರಶ್ನೆ, ಎರಡನೇ ತರೈನ್ ಯುದ್ಧದಲ್ಲಿ ಭಾಗವಹಿಸಿದವರು ಯಾರು? ಸರಿಯಾದ ಉತ್ತರ ಮೂರನೇ ಪೃಥ್ವಿರಾಜ ಚೌಹಾಣ ಮತ್ತು ಮೊಹಮ್ಮದ್ ಗೋರಿ. ನೋಡಿ ಮೂರನೇ ಪೃಥ್ವಿರಾಜ ಚೌಹಾಣ ಮತ್ತು ಮೊಹಮ್ಮದ್ ಗೋರಿ ಭಾಗವಹಿಸಿದಂತವರು. ಆರನೇ ಪ್ರಶ್ನೆ, ಚಂದೇಲರ ರಾಜಧಾನಿ ಯಾವುದು? ಸರಿಯಾದ ಉತ್ತರ ಮಹೋಬಾ. ನೋಡಿ ನಂತರ ಏಳನೇ ಪ್ರಶ್ನೆ, ರಾಥೋಡ ಮನೆತನದ ಪ್ರಸಿದ್ಧ ಅರಸ ಯಾರು? ಸರಿಯಾದ ಉತ್ತರ ಗೋವಿಂದ. ಎಂಟನೇ ಪ್ರಶ್ನೆ, ದೆಹಲಿಯನ್ನು ಅತಿ ದೀರ್ಘಾವಧಿ ಆಳ್ವಿಕೆ ಮಾಡಿದ ಮನೆತನ ಯಾವುದು? ಸರಿಯಾದ ಉತ್ತರ ತುಘಲಕ್ ಸಂತತಿ. ನೋಡಿ ದೆಹಲಿಯನ್ನು ಅತಿ ಕಡಿಮೆ ಅವಧಿ ಆಳ್ವಿಕೆ ಮಾಡಿದಂತ ಮನೆತನದಾಗ ಖಿಲ್ಜಿ ಸಂತತಿ, ಅತಿ ದೀರ್ಘಾವಧಿ ಆಳ್ವಿಕೆ ಮಾಡಿದಂತ ಮನೆತನದಾಗ ತುಘಲಕ್ ಸಂತತಿ. ನಂತರ ಒಂಬತ್ತನೇ ಪ್ರಶ್ನೆ, ಕುತುಬ್ದೀನ್ ಐಬಕ್ನ ರಾಜಧಾನಿ ಯಾವುದು? ಸರಿಯಾದ ಉತ್ತರ ಲಾಹೋರ್. ನೋಡಿ ದೆಹಲಿಯನ್ನ ರಾಜಧಾನಿಯಾಗಿ ಆಳ್ವಿಕೆ ಮಾಡಿದಂತ ಪ್ರಥಮ ದೆಹಲಿ ಸುಲ್ತಾನ್ದಾಗ ಇಲ್ತಮಶ್. ಈ ಕುತುಬ್ದೀನ್ ಐಬಕ್ ಏನ್ ಮಾಡ್ಕೊಂಡಿದ್ದ? ಲಾಹೋರನ್ನೇ ಮಾಡ್ಕೊಂಡಿದ್ದ ವಿದ್ಯಾರ್ಥಿಗಳೇ. ನಂತರ ಹತ್ತನೇ ಪ್ರಶ್ನೆ, ಜಲಾಲುದ್ದೀನ್ ಖಿಲ್ಜಿಯ ಬಿರುದು ಯಾವುದು? ಸರಿಯಾದ ಉತ್ತರ ಮುಜಾಹಿದ್ ಇ ಸಬೀಲಿಲ್ಲಾ ಎಂಬುದಾಗಿತ್ತು. 11ನೇ ಪ್ರಶ್ನೆ, ಜಲಾಲುದ್ದೀನ್ ಖಿಲ್ಜಿ ದೆಹಲಿಯಲ್ಲಿ ಯಾವ ಗ್ರಂಥಾಲಯ ನಿರ್ಮಿಸಿದನು? ಸರಿಯಾದ ಉತ್ತರ ಇಂಪೀರಿಯಲ್ ಲೈಬ್ರರಿಯನ್ನ ದೆಹಲಿಯಲ್ಲಿ ಜಲಾಲುದ್ದೀನ್ ಖಿಲ್ಜಿ ನಿರ್ಮಾಣ ಮಾಡ್ತಾರೆ ವಿದ್ಯಾರ್ಥಿಗಳೇ. 12ನೇ ಪ್ರಶ್ನೆ, ಮೇವಾಡದ ರಾಜಧಾನಿ ಯಾವುದಾಗಿತ್ತು? ಸರಿಯಾದ ಉತ್ತರ ಚಿತ್ತೂರು. ನೋಡಿ ಇದು ರಾಜಸ್ಥಾನದ ಮೇವಾಡದ ರಾಜಧಾನಿ ಎಂದಾಗ ಚಿತ್ತೂರು ಆಗಿತ್ತು. ನೋಡಿ ತದನಂತರ 13ನೇ ಪ್ರಶ್ನೆ, ಅಲ್ಲಾವುದ್ದೀನ್ ಖಿಲ್ಜಿಯ ರಹಸ್ಯ ಇಲಾಖೆಯ ಅಧಿಕಾರಿಯನ್ನು ಏನೆಂದು ಕರೆಯುತ್ತಿದ್ದರು? ಸರಿಯಾದ ಉತ್ತರ ಬರೀದ್ ಇ ಮುಮಾಲಿಕ್ ಎಂಬುದಾಗಿತ್ತು. 14ನೇ ಪ್ರಶ್ನೆ, ಭಾರತದ ಗಿಳಿ ಎಂದು ಬಿರುದು ಯಾರಿಗಿತ್ತು? ಸರಿಯಾದ ಉತ್ತರ ಅಮೀರ್ ಖುಸ್ರೋನಿಗಿತ್ತು. 15ನೇ ಪ್ರಶ್ನೆ, ತುಘಲಕ್ ಸಂತತಿಯ ಸ್ಥಾಪಕ ಯಾರು? ಸರಿಯಾದ ಉತ್ತರ ಗಿಯಾಸುದ್ದೀನ್ ತುಘಲಕ್ ಸಂತತಿಯ ಸ್ಥಾಪಕ ಗಿಯಾಸುದ್ದೀನ್ ತುಘಲಕ್ ಎಂಬುದಾಗಿತ್ತು. ನಂತರ 16ನೇ ಪ್ರಶ್ನೆ, ಮೊಹಮ್ಮದ್ ಬಿನ್ ತುಘಲಕ್ ದೆಹಲಿಯಿಂದ ದೇವಗಿರಿಗೆ ಯಾವಾಗ ರಾಜಧಾನಿ ವರ್ಗಾಯಿಸಿದನು? ಸರಿಯಾದ ಉತ್ತರ 1327ರಲ್ಲಿ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ವರ್ಗಾವಣೆ ಮಾಡಿದ. ಇದಕ್ಕೆ ಮೂಲ ಕಾರಣ ಏನಪ್ಪಾ ಅಂದಾಗ ಮಂಗೋಲರ ದಾಳಿಯಿಂದ ರಕ್ಷಣೆ ಪಡೆಯಬೇಕೆಂಬ ಉದ್ದೇಶದಿಂದ, ನಂತರ ಸಾಮ್ರಾಜ್ಯದ ಮಧ್ಯಭಾಗದಲ್ಲಿ ರಾಜಧಾನಿ ಇರಬೇಕೆಂಬ ಉದ್ದೇಶದಿಂದ ವರ್ಗಾವಣೆ ಮಾಡಿದನು. ನಂತರ 17ನೇ ಪ್ರಶ್ನೆ, ಮೊಹಮ್ಮದ್ ಬಿನ್ ತುಘಲಕ್ ಜಾರಿಗೊಳಿಸಿದ ಕೃಷಿ ಇಲಾಖೆ ಯಾವುದು? ಸರಿಯಾದ ಉತ್ತರ ದಿವಾನ್ ಇ ಕೋಯಿ. 18ನೇ ಪ್ರಶ್ನೆ, ಜಯದೇವನ ಕೃತಿ ಯಾವುದು? ಸರಿಯಾದ ಉತ್ತರ ಗೀತ ಗೋವಿಂದ ಎಂಬುದಾಗಿತ್ತು ವಿದ್ಯಾರ್ಥಿಗಳು. ನಂತರ 19ನೇ ಪ್ರಶ್ನೆ, ಬಾಬರ್ನ ಮೊದಲ ಹೆಸರೇನು? ಸರಿಯಾದ ಉತ್ತರ ಜಾಹಿರ್ ಉದ್ದೀನ್ ಮೊಹಮ್ಮದ್ ಎಂಬುದಾಗಿತ್ತು. ನೋಡಿ 20ನೇ ಪ್ರಶ್ನೆ, ಬಾಬರ್ನ ಕೃತಿ ಯಾವುದು? ಸರಿಯಾದ ಉತ್ತರ ಬಾಬರ್ನಾಮ. ಈ ಒಂದು ಬಾಬರ್ನಾಮ ನೋಡಿ, ಈ ಬಾಬರ್ನಾಮ ಎಂಬ ಕೃತಿಯನ್ನ ತುರ್ಕಿ ಭಾಷೆಯಿಂದ ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡಿದಂತ ಅಕ್ಬರನ ಆಸ್ಥಾನದ ವಿದ್ವಾಂಸ ಯಾರು ಎಂಬುದನ್ನ ನೀವು ಒಂದು ಕಾಮೆಂಟ್ ಬಾಕ್ಸ್ ಆಗಿ ನೀವು ಕಾಮೆಂಟ್ ಮಾಡಿ ವಿದ್ಯಾರ್ಥಿಗಳೇ, ನೋಡೋಣ. ನೀವು ನೋಡಿ ವಿದ್ಯಾರ್ಥಿಗಳೇ, ನಂತರ ಈ ಒಂದು ಪ್ರಶ್ನೆಗೆ ನಂತರ ತರಗತಿ ಉತ್ತರ ಹೇಳಿ ನಾನು ಮುಂದಕ್ಕೆ ಮತ್ತೊಂದು ವಿಡಿಯೋವನ್ನ ಕೊಡ್ತೀನಿ ವಿದ್ಯಾರ್ಥಿಗಳೇ. ಅಲ್ಲಿರುವ ಕೇಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತರಗತಿಯನ್ನ ಮುಕ್ತಾಯ ಮಾಡುತ್ತಿದ್ದೇನೆ. ಥ್ಯಾಂಕ್ ಯು.